ಸಿಎಂ ಹಾಗೂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿ ಮತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ಬ್ರೇಕ್ ಬೀಳಲಿಕ್ಕೆ ಕಾರಣವೂ ಆಗಿದೆ. ಆದರೆ ಸಿಎಂ ಆಪ್ತ ಬಣದ ಸಚಿವರು ಈಗ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. 2 ದಿನಗಳಿಂದ ಮಧ್ಯರಾತ್ರಿವರೆಗೂ ಕೂಡ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದೆ. ಮೊನ್ನೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ರು. ನಿನ್ನೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ಕೂಡ ಸೇರ್ಕೊಂಡ್ರು ರಾಜ್ಯಕ್ಕೆ ಆ ಸಭೆಗೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂಥ ಸಭೆ ಇದು. ನಿನ್ನೆ ಮಂಗಳೂರಿನಲ್ಲಿ ವೇಣುಗೋಪಾಲ್ ಜೊತೆ ಮೂವರು ಚರ್ಚೆ ಮಾಡಿದ್ರು. ಅದಾದ ನಂತರ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ನಡೆದಿದೆ. ಆ ಸಭೆಯ ಪ್ರಮುಖ ಅಂಶಗಳು ಏನೇನಿರಬಹುದು ಅನ್ನೋದು ಈಗ ಕುತೂಹಲ. ಸಿಎಂ ಮತ್ತು ಡಿಸಿಎಂ ಚರ್ಚೆ ಮಾಡಿದ ನಂತರದಲ್ಲಿ ನಾವಿಬ್ರು ಬ್ರದರ್ಸ್ ಅಂತ ಹೇಳಿ ಬಹಿರಂಗವಾಗಿ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅನ್ನೋದನ್ನ ಸಂದೇಶವನ್ನು ಸಾರಿದ್ರು. ಆ ಸಂದೇಶದ ನಂತರದಲ್ಲಿ ಈಗ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಬಿ.ಕೆ. ಹರಿಪ್ರಸಾದ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದಾಗ್ಬಿಟ್ರ, ಒಪ್ಪಂದಕ್ಕೆ ಬಂದೇ ಬಿಟ್ರ. ಕುರ್ಚಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮಧ್ಯೆ ಸಂಧಾನ ಏರ್ಪಟ್ಟಿದೆಯಾ? ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಚರ್ಚೆ ಮಾಡಿದ್ದೇನು? ಹಾಗಾದ್ರೆ ಸಿಎಂ ಡಿಸಿಎಂ ಡಿ.ಕೆ.ಶಿ ನಡುವೆ ಹೈಕಮಾಂಡ್ ಸಂಧಾನ ಮಾಡಿದೆ ಅನ್ನೋದು. ಸಂಧಾನದ ಬಳಿಕ ಮುಂದಿನ ಸಿಎಂ ಹೇಗೆ ನಿರ್ಧಾರ ಎನ್ನುವ ಚರ್ಚೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡೋದಾದ್ರೆ ದಲಿತರಿಗೆ ಅವಕಾಶ ಕೊಡಬೇಕು. ಈ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ದಲಿತ ಸಿಎಂ ಕೂಗು ಜಾಗೃತಗೊಳಿಸಲಿಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ ಆಪ್ತ ಬಣದ ನಾಯಕರು. ಹೀಗಾಗಿ ಮನೆಯೊಂದು 3 ಬಾಗಿಲು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥ ಡಿ.ಕೆ. ಶಿವಕುಮಾರ್ ನೇರವಾಗಿಯೇ ಆ ವಿಚಾರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೊಡೋದಾದರೆ ಅದು ದಲಿತರಿಗೆ ಸಿಗಬೇಕು, ಡಿ.ಕೆ. ಶಿವಕುಮಾರ್ಗಲ್ಲ ಅನ್ನೋದು ದಲಿತ ಸಚಿವರ ಬಣದ ಮಾತು. ಹೀಗಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಈ ಕುರಿತಂತೆ ಡಿನ್ನರ್ ಮೀಟಿಂಗ್ಗಳ ಮೂಲಕ ಸಭೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಸಿಎಂ ಮತ್ತು ಡಿ.ಸಿ.ಎಂ ಮಧ್ಯೆ ಸಂಧಾನ ಏರ್ಪಟ್ಟರೆ ದಲಿತ ಸಚಿವರ ಬಣದ ಬಹುದಿನದ ಕನಸೇನಿದೆ ಆ ಕನಸು ಎಲ್ಲೋ ಒಂದು ಕಡೆ ಡಿವಿಯೇಟ್ ಆದಂಗೆ ಆಗುತ್ತೆ ಅನ್ನೋದು ಅವರ ಅಂಶ ಇರಬೇಕು ಅಂತ ಕಾಣಿಸುತ್ತೆ. ಒಂದು ವೇಳೆ ಅವರು ಅಂದುಕೊಂಡಿದ್ದೇ ನಿಜ ಆದರೆ ಮುಂದೆ ಉಳಿದಿರುವಂಥ ಆಯ್ಕೆಗಳೇನು ಕಾಣಿಸ್ತಾ ಇದೆ ಅವರಿಗೆ ಅಂತ? ದಶರಥ್, ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿದ್ದಂತಹ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಅಂದರೆ ಒಂದು ಕಡೆ ಆಗಿದೆ ಮಾತನಾಡ ಸೂಚನೆ ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೀಟಿಂಗ್ ನಂತರದಲ್ಲಿ ಕೆಲವು ಬೆಳವಣಿಗೆಗಳು ಕೂಡ ಈಗಾಗಲೇ ನಡೀತಾ ಶುರುವಾಗಿದೆ. ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಯಾರಿದ್ರು ಈಗ ಪದೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮಾತುಕತೆಯನ್ನು ನಡೆಸಿದ್ರು. ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ ನಂತರ ಮತ್ತೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಬಿ.ಕೆ. ಹರಿಪ್ರಸಾದ್ ಹಾಗೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಹರಿಪ್ರಸಾದ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಈಗ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಅವರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಸಿಎಂ ಕುರ್ಚಿ ವಿಚಾರದಲ್ಲಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಎಲ್ಲವೂ ಕೂಡ ತಣ್ಣಗಾಯಿತು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಸಮಾಧಾನಗಳು ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಬರ್ತಾ ಇದೆ. ಆದರೆ ಒಳಗೊಳಗೆ ಈ ಸಭೆಗಳು ನಡೀತಾ ಇರುವಂಥದ್ದು ಯಾಕೆ? ಇದು ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ. ಇಲ್ಲಿ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ,
KN ರಾಜಣ್ಣ ಇವರು ಬಲವಾಗಿ ವಿರೋಧವನ್ನು ಮಾಡ್ತಾ ಬಂದವರು. ಹಿಂದಿನಿಂದಲೂ ಕೂಡ CM ಕುರ್ಚಿ ಬದಲಾವಣೆ ಚರ್ಚೆ ಯಾವಾಗ ಕಳೆದ ಒಂದೂವರೆ ತಿಂಗಳಿಂದ ಹೆಚ್ಚಾಗ್ತಾ ಬಂತು, ಆ ಸಂದರ್ಭದಲ್ಲೂ ಕೂಡ ಇವರು ಪದೇ ಪದೇ ಸಭೆಗಳನ್ನು ಮಾಡಿ ಅಲ್ಲಿ ಥ್ರೆಟ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಈಗ ಎಲ್ಲವೂ ಕೂಡ ಇಬ್ಬರು ನಾಯಕರು ಈಗ ಬಾಯಿ ಅಂತೇಳಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲೂ ಮತ್ತೆ ಈ ನಾಯಕರು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್ ಪರಮೇಶ್ವರ್ ಅವರು ಪದೇ ಪದೇ ಮೀಟಿಂಗನ್ನು ಸೇರ್ತಾ ಇರುವಂಥದ್ದನ್ನು ನೋಡಿದ್ರೆ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರದ ಚರ್ಚೆಗಳು ಯಾವ ಸಂದರ್ಭದಲ್ಲಿ ಬಂದಿತ್ತು, ಆಗ ಪರಮೇಶ್ವರ್ ಅವರು ಬಹಳ ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದಂಥವ್ರು. ಹಿಂದೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅಸಮಾಧಾನವನ್ನು ಹೊಂದಿದ್ರು. ಕಾರಣ, ನನ್ನ ಒಂದು CM ಕುರ್ಚಿ ಇಡೀ ರಾಜ್ಯವನ್ನು ಸುತ್ತಿ ನಾನು ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದೆ, ಆದರೆ ನನ್ನ ಕ್ಷೇತ್ರದಲ್ಲೇ ನನ್ನನ್ನು ಸೋಲಿಸಿದ್ರು ಅನ್ನುವಂತಹ ಅಸಮಾಧಾನ ಅವತ್ತು ಪರಮೇಶ್ವರ್ ಅವ್ರಿಗಿತ್ತು. ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಈಗ ಸಿದ್ದರಾಮಯ್ಯನವರ ಪಡೆಯನ್ನು ಪರಮೇಶ್ವರ್ ಅವರು ಸೇರ್ಕೊಂಡಿದ್ದಾರೆ. ಕಾರಣ, ಒಂದು ವೇಳೆ ಏನಾದರೂ ನನ್ನನ್ನು ಕುರ್ಚಿಯಿಂದ ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಹೈಕಮಾಂಡ್ ಏನಾದರೂ ನೀವು ಕುರ್ಚಿಯಿಂದ ಕೆಳಗಿಳಿಯಿರಿ ಅನ್ನುವಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ದೆ ಆದರೆ ಆಗ ನಾನು ನಿಮ್ಮನ್ನು ಬೆಂಬಲಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಪರಮೇಶ್ವರ್ ಅವರಿಗೆ ಕೊಟ್ಟಿರ್ತಾರೆ ಅಂತೇಳಿ. ಆ ಕಾರಣಕ್ಕೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ತಾರೆ. ತದನಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೆಸರಿನಲ್ಲಿ ಒಟ್ಟುಗೂಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಇದು ಎಲ್ಲ ಒಂದು ಕಡೆ ಈ ನಾಯಕರಿಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಕಾರಣ, ನನಗೆ ನನ್ನ ಬೆಂಬಲಕ್ಕೆ ನಿಲ್ತೇನೆ ಅಂತ ಇದ್ದಂಥ ಸಿದ್ದರಾಮಯ್ಯನವರು ಈಗ DK ಶಿವಕುಮಾರ್ ಅವರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಈಗ ಪರಮೇಶ್ವರ್ ಅವ್ರಿಗೆ ಎದುರಂತ ಕಾಣಿಸ್ತಾ ಇದೆ. ಹಾಗಾಗಿ ಮೊನ್ನೆ 2 ದಿನಗಳ ಕಾಲ ಅವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಕೂಡ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಹರಿಪ್ರಸಾದ್ ಕೂಡ ಹಿಂದೆ ಮೂಲ ಕಾಂಗ್ರೆಸ್ಸಿಗರಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು, ಪರಮೇಶ್ವರ್, ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ, DK ಶಿವಕುಮಾರ್ ಎಲ್ಲರೂ ಕೂಡ ಮೂಲ ಕಾಂಗ್ರೆಸ್ನಲ್ಲಿದ್ದಂಥವ್ರು. ಹಿಂದೆ ಸಿದ್ದರಾಮಯ್ಯನವರನ್ನು ಯಾವುದಾದ್ರೂ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧವನ್ನು ಮಾಡ್ತಾ ಇದ್ದರು. ಆದರೆ ಇವರು ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಹಿಂದೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಹರಿಪ್ರಸಾದ್ ಅವರು ಕೂಡ ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರ ಬಳಿ ಕೂಡ ಅವರು ಸಿದ್ದರಾಮಯ್ಯನವರನ್ನು ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೆ ಅವರನ್ನು ಕೆಳಗಿಳಿಸಬಾರ್ದು ಅಂತೇಳಿ ನಿನ್ನೆ ಮಂಗಳೂರಿನಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಈಗ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ ಅಲ್ಲೂ ಕೂಡ ಇದೇ ಒತ್ತಾಯವನ್ನು ತರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಒಳಗೊಳಗೆ ಸಾಕಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.